ಸರ್ ಈಗ ಒಂದು ಕಡೆ ಸಾಮಾನ್ಯ ಜನ ಖುಷಿ, ಓಕೆ, GST 2.0 ಜಾಸ್ತಿ ಆಗ್ತಾ ಇರೋಂಥ ವಸ್ತುಗಳ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಯಾವೆಲ್ಲ ವಸ್ತುಗಳು ಜಾಸ್ತಿ ಆಗ್ತದೆ, ಯಾರಿಗೆ ಹೆಚ್ಚು ಹೊರೆ ಆಗ್ತದೆ? ನೋಡಿ, ಈ ಮುಂಚೆ 28% ಇರುವಂತಹ ಸ್ಲ್ಯಾಬ್ನ 40% ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಯಾವ್ಯಾವ ಗೂಡ್ಸ್ ಹೋಗುತ್ತೆ ಅಂತಂದ್ರೆ, ಜನಸಾಮಾನ್ಯರು, ಮಧ್ಯಮ ವರ್ಗದ ಜನರು ತಲೆ ಕೆಡಿಸ್ಕೊಳ್ಳುವಂಥ ಯಾವ ಪದಾರ್ಥಗಳು ಅಲ್ಲಿಲ್ಲ. ಅಲ್ಲಿ ಒಂದು ಪದಾರ್ಥ ಇದೆ ಜನಸಾಮಾನ್ಯರು ತಲೆ ಕೆಡಿಸ್ಕೊಳ್ಳುವಂಥದ್ದು, ಅದು ಜರ್ದಾ, ಪಾನ್ ಮಸಾಲ, ಆ ಥರದ್ದು. ಅಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ, ಈ ಮುಂಚೆನೇ 28% ಮೇಲೆ ಸೆಸ್ಸು ಸರ್ಚಾರ್ಜ್ ಎಲ್ಲ ಹಾಕಿ ಅದನ್ನು 38% ತೆರಿಗೆ ಕಟ್ತಾ ಇದ್ರು. ಈಗ ಅದನ್ನ ಸ್ಟ್ರೀಮ್ ಲೈನ್ ಮಾಡಿ 40% ಮಾಡ್ತಾ ಇದ್ದಾರೆ. GST ಕಾನೂನು ಪ್ರಕಾರ ಆಕ್ಚುಲಿ ಅವರು ಸೆಸ್ಸು ಸರ್ಚಾರ್ಜ್ ಹಾಕಂಗಿಲ್ಲ, ತೆರಿಗೆ ದರ ಮಾತ್ರ ಹಾಕಬೇಕು. ಹಾಗಾಗಿ ಆ ಪಾನ್ ಮಸಾಲ ಅದರಲ್ಲಿ ಕೂಡ ಬಹಳಷ್ಟು ಬದಲಾವಣೆ ಏನಿಲ್ಲ. ಅವ್ರೇನು 35% 38% ಇತ್ತು, ಈಗ 40%ಗೆ ಹೋಗಿದ್ದಾರೆ. ಸಿಗರೆಟ್ ಮೇಲೆ 40% ಮಾಡಿದ್ದಾರೆ. ಮತ್ತು ಐಷಾರಾಮಿ ಕಾರುಗಳು ಮತ್ತು ಟೂ ವೀಲರ್ಸ್ ಮೇಲೆ, ಇದರ ಮೇಲೆ ಏನಾಗಿದೆ ಅಂತಂದ್ರೆ 40% ಆಗಿದೆ. ಟೂ ವೀಲರ್ಸ್ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ 350cc ಮೇಲ್ಪಟ್ಟಿರೋದಕ್ಕೆ ಮತ್ತು ಕಾರುಗಳಲ್ಲಿ 1200cc ಅಧಿಕ ಸಾಮರ್ಥ್ಯದ ಕಾರುಗಳ ಮೇಲೆ 40% ಮಾಡಿದ್ದಾರೆ. ಇನ್ನು ಈ ಶುಗರಿ ಏನು ಡ್ರಿಂಕ್ಸ್ ಅಂತ ಹೇಳ್ತಾರೆ, ಅಂದ್ರೆ ಈ ಪೆಪ್ಸಿ, ಕೋಕಾ-ಕೋಲಾ, ಆ ಥರದ್ದೆಲ್ಲ ಏನಾಗತ್ತಂದ್ರೆ ಅವರು ಅನಾರೋಗ್ಯಕ್ಕೆ ಇದು ಕಾರಣ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಏನಾಗಿದೆ ಅಂತಪ್ಪ ಅಂದ್ರೆ ಅದನ್ನ 28ರಿಂದ 40% ಮಾಡಿದ್ದಾರೆ. ಅಲ್ಲೂ ಕೂಡ ಅವ್ರು ಹೇಳಿರೋದೇನಪ್ಪ ಅಂತಂದ್ರೆ, ನಾವು ಕೇವಲ ಒಂದು 5-6 ವಸ್ತುಗಳನ್ನ ಮಾತ್ರ ಅಲ್ಲಿಡ್ತೀವಿ, ಅದಕ್ಕಿಂತ ಜಾಸ್ತಿ ಇಡೋದಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಈ GST ಅನ್ನೋದೇನಪ್ಪ ಅಂತಂದ್ರೆ ಪರಿಷ್ಕರಣೆ ಆಗೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ 18 ಇರೋದು ಕೂಡ ಕಡಿಮೆ ಆಗ್ಲೇಬೇಕು. ಯಾಕೆಂತಂದ್ರೆ ಈ GSTಯ ಮೂಲ ಧರ್ಮನೇ ಒಂದೇ ದರ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಒಂದೇ ದರದ ತೆರಿಗೆ ದರದ ಮಿತಿಗೆ ನಾವು ಮೂವ್ ಆಗ್ತೀವಿ. ಅಂದ್ರೆ ಯಾರಿಗೆ ಇದು ಹೆಚ್ಚು ಎಫೆಕ್ಟ್ ಆಗ್ತದೆ? ಏರಿಕೆ ಆಗುವಂತದ್ದು ಏನಿದೆ ಅದು ಯಾವ ವರ್ಗಕ್ಕೆ ಹೆಚ್ಚು ಎಫೆಕ್ಟ್ ಆಗ್ತದೆ? ಏರಿಕೆ ಆಗಿರುವಂತಹ ಎಲ್ಲ ವಸ್ತುಗಳು ಮೇಲ್ವರ್ಗದ ಜನರಿಗೆ ಐಷಾರಾಮಿ ವಸ್ತುಗಳು. ನಾನು ಈಗಾಗಲೇ ಹೇಳಿರೋಂಗೆ ಪಾನ್ ಮಸಾಲ, ಜರ್ದಾ ಮಾತ್ರ 40%ಗೆ ತೆಗೆದುಕೊಂಡೋಗಿದ್ದಾರೆ. ಅದರಲ್ಲೂ ಕೂಡ ಬಹಳ ವ್ಯತ್ಯಾಸ ಇಲ್ಲ. ಯಾಕೆಂತಂದ್ರೆ ಈಗ ಆಲ್ರೆಡಿ ನೀವು 38% ಕೊಡ್ತಾ ಇದ್ರಿ, ಈಗ ಅದಕ್ಕೆ 40% ಕೊಡ್ತಾ ಇದ್ರಿ.